ಸೇವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟ್ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರೂ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ನಿಮ್ಮ ಬದುಕನ್ನೇ ಬದಲಾಯಿಸುವ ಪ್ರಶ್ನೆಗಳ ಆಟ ಇದು, ಕನ್ನಡದ ಕೋಟ್ಯಾಧಿಪತಿ. ಪೆಟ್ಟು ಬಿದ್ದಾಗಲೇ ಶಿಲೆ ಆಗೋದು, ನೋವು ತಿಂದಾಗಲೇ ನೆಲೆ ನಿಲ್ಲೋದು. ಅಪ್ಪ ಅಮ್ಮನ ಕಳ್ಕೊಂಡು ಅಜ್ಜಿ ಕೈತು ತಿಂದು ಬೆಳೆದಿದ್ದಾರೆ. ಚಾರ್ಟೆಡ್ ಅಕೌಂಟೆಂಟ್ ಆಗಿ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು ಅಂತಿರೋ BCom ಸ್ಟೂಡೆಂಟ್ ಜಹೀರುದ್ದೀನ್, ಕೊಕ್ಕರಗೊಲ್ಲ, ದಾವಣಗೆರೆಯಿಂದ. ನಿನ್ನೆ ಸೆಲೆಕ್ಟ್ ಆದರೂ ಅಷ್ಟರಲ್ಲಿ ಟೈಮ್ ಮುಗಿದೋಯ್ತು. ನಮ್ಮ ರೋಲ್ ಓವರ್ ಕಂಟೆಸ್ಟೆಂಟ್ ಜಹೀರುದ್ದೀನ್ ಅವ್ರ ಹಾಟ್ ಸೀಟ್ಲಿದ್ದಾರೆ. ಜಹೀರುದ್ದೀನ್, ಎಸ್ ಸರ್. ಮಾತಾಮೇಲೆ ಫಸ್ಟ್ ವಿಡಿಯೋ ನೋಡೋಣ. ವಿಟಿ ಪ್ಲೀಸ್. ನನ್ನ ಹೆಸರು ಜಹೀರುದ್ದೀನ್, ನಮ್ಮೂರು ಕಾಕರಗೊಳ್ಳ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು 3 ಇಯರ್ಸ್ ಬ್ಯಾಕು ನಮ್ಮ ತಂದೆಯವ್ರು ತೀರ್ಕೊಂಡ್ರು, ಹುಷಾರಿಲ್ಲದೆ. 2 ಇಯರ್ಸ್ ಬೇಕು ಅಂದರೆ ತಂದೆಯವ್ರು ತೀರ್ಕೊಂಡು 1 ವರ್ಷದಾದ್ಮೇಲೆ 1 ತಿಂಗಳಿಗೆ ಅದೇ ಡೇಟಿಗೆ ನಮ್ಮ ತಾಯಿಯವರು ಸಹ ತೀರ್ಕೊಂಡ್ರು. ನಾನು ಅವಾಗ ಸೆಕೆಂಡ್ PU ಮಧ್ಯದಲ್ಲಿದ್ದೆ, ಕಾಮರ್ಸ್ ಮಾಡ್ತಾ ಇದ್ದೆ. ಆಗ ನಮ್ಮ ಅಣ್ಣವರೆಲ್ಲ ಹೇಳಿದ ಪ್ರಕಾರ ನಾನು ಡಿಸ್ಕನೆಕ್ಟ್ ಮಾಡೋಕೊಂಡಿದ್ದೆ. ಆವಾಗ ಟೀಚರ್ಸ್ ಎಲ್ಲ ಒಂದು ಮಾತು ಹೇಳಿದರು, ನಾವು ಈ ಸಲ ಒಂದು ಡಿಸ್ಟಿಂಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ಮಿಸ್ ಆಗುತ್ತೆ ಅಂತ ಹೇಳಿದರು. ಬಟ್ ನಾನು ಅವಾಗ ಡಿಸೈಡ್ ಮಾಡಿದೆ, ನಾನು ಸ್ವಾವಲಂಬಿಯಾಗಿ ನಾನು ಬದುಕಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ನಾನು ಅಜ್ಜಿ ಆಶ್ರಯದಲ್ಲಿದ್ದು ಚೆನ್ನಾಗಿ ಓದಿದೆ. ಆ ಚೆನ್ನಾಗಿ ಓದಿದ ಪರಿಶ್ರಮಕ್ಕೋಸ್ಕರ ನಾನು ಆ ವರ್ಷದಲ್ಲಿ ಗ್ರಾಮಾಂತರ ರೂರಲಲ್ಲಿ ಡಿಸ್ಟಿಂಕ್ಷನಲ್ಲಿ ಫಸ್ಟ್ ಬಂದೆ. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತು. ಅಂಥ ಒಂದು ಸಿಚುವೇಶನನ್ನು ಫೇಸ್ ಮಾಡಿದಂಥ ಹುಡುಗ. ಜೊತೆಗೆ ಅವನು ಏನಾದರೂ ಓದುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ, ಕಾಲೇಜ್ ಡೇಸ್ ಅವನ ಅಡ್ಮಿಷನ್ ಟೈಮಲ್ಲಿ ಅವ್ನು ಕಾಲೇಜಿಗೆ ಹೋಗಿ ಅವನಲ್ಲಿ ಇರುವಂಥ ಒಂದು ಪ್ರತಿಭೆಯನ್ನು ಲೆಕ್ಚರ್ಸು, ಸ್ಟಾಫು ಎಲ್ಲರ ಮುಂದೆನೂ ಕೂಡ ಹೇಳಿದಾಗ ಅವರು ಕೂಡ ಅದಕ್ಕೆ ಸ್ಪಂದಿಸಿದ್ರು ಕೂಡ. ಸೆಕೆಂಡ್ BCom ಮತ್ತು ಈ ಕಾಲೇಜಿನಲ್ಲಿ ಇದ್ದಂತಹ ಸರ್ಗಳು ಸಹ ನನಗೆ ಅನೇಕ ಫೀಸ್ನ ಆರ್ಥಿಕ ಸಹಾಯ ಮಾಡಿದರು. ಅದಕ್ಕೋಸ್ಕರ ನಾನು ಈಗಲೂ ಸೆಕೆಂಡ್ BCom ಓದ್ತಾ ಇದ್ದೀನಿ. ನಮ್ಮ ಅಜ್ಜಿ ಈಗ 88 ವರ್ಷದಲ್ಲೂ ಸಹ ಈಗ ಕೂಲಿ ಹೋಗಿ ಸಹ ನನಗೆ ಓದಿಸ್ತಾ ಇದ್ದಾರೆ. ಮತ್ತು ದಾವಣಗೆರೆ ಸಹ ಕಾಲೇಜಿಗೆ ಹೋಗೋಕ್ಕೆ ನನಗೆ ಭಾಳ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನನಗೊಬ್ಬ ತಮ್ಮ ಇದ್ದಾನೆ. ಅವನಿಗೆ ಇತ್ತೀಚಿನ ಪ್ರಾಬ್ಲಮ್ ಹೇಳ್ಬೇಕಂದ್ರೆ, ಅವನಿಗೆ ಒಂದು ಎಡಗಣ್ಣು ದೂರದೃಷ್ಟಿ ಕಳೆದೋಗಿದೆ. ಯಾವುದೇ ರೀತಿ ಆಪ್ರೇಷನ್ ಮಾಡೋಕ್ಕೂ ಸಹ ಸಹಿ ಅಂತಿದ್ದಾರೆ. ಆದರೆ ಒಂದೇ ಒಂದು ಉಪಾಯ ಹೇಳಿದರು, ಯಾವುದಾದ್ರು ಕಣ್ಣು ಡೊನೇಟ್ ಮಾಡಿದ್ರೆ ಮಾತ್ರ ಅವ್ನ ಕಣ್ಣು ಇದಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾನು ಈ ಕನ್ನಡ ಕೋಟೆ ಹೋಗ್ತಿರುವಾಗ ಏನಾದ್ರು ನನಗೆ ಹೆಚ್ಚಿನದಾಗಿ ಹಣ ಬಂದರೆ ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ನಾನು ಅವನ ಕಣ್ಣಿನ ಆಪ್ರೇಷನ್ಗೆ ಸಹ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಅಜ್ಜಿ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದರೆ ಅಜ್ಜಿ ಇಲ್ಲದೆ ನನಗೀಗ ಏನೂ ಇಲ್ಲ. ಅಜ್ಜಿಗೆ ನನ್ನ ದೇವರು ಕೊಟ್ಟಂಥ ಒಂದು ಗಿಫ್ಟ್ ಅಂತಲೇ ನಾನು ಹೇಳ್ಬೋದು. ಮಕ್ಕಳು ಮುಂದುವರಿತಾರಲ್ಲ, ಒಳ್ಳೆಯ ಹೆಸರು ತರ್ತಾರಲ್ಲ ಅನ್ನೋದೊಂದು ಉದ್ದೇಶಕ್ಕಾಗಿ ನಾನು ಕೂಲಿ ಮಾಡಿ 100 ರೂಪಾಯಿ ಕೂಲಿಯಾಗ ನಾನು ಜೀವನ ಮಾಡಿಸ್ತಾ ಇದ್ದೀನಿ. ಒಳ್ಳೆ ತಂದಾಗಿ ಒಳ್ಳೆ ಧ್ಯಾನರಾಗಿ ಇರಪ್ಪ ನೀವು. ಜೀವನ ತನಕ ನನ್ನ ಶಕ್ತಿ ಎಷ್ಟು ಕೊಟ್ಟದನೋ ಅಷ್ಟು ನಾನು ಓದಿಸ್ಬೇಕು ಅನ್ನೋದು ಆಸೆ ಐತಿ. ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಅಜ್ಜಿ ಆಶೀರ್ವಾದ ಇದ್ದಂದರೆ ನಾನು ಮುಂದೆ ನನ್ನ ಜೀವನದಲ್ಲೂ ಚಾರ್ಟರ್ಡ್ ಅಕೌಂಟ್ ಆಗ್ಬೇಕಂತ ಇದ್ದೀನಿ. ಆ ಚಾರ್ಟರ್ಡ್ ಅಕೌಂಟಿಗೆ ಬೇಕಾದಂಥ ಫೀಸ್ನೆಲ್ಲ ಈ ಕನ್ನಡ ಕೋಟೆ ಬಂದಿರೋಕ್ಕೋಸ್ಕರ ಇದರಲ್ಲೇ ಗೆದ್ದು ಅದರಲ್ಲಿ ನಾನು ಚಾರ್ಟರ್ಡ್ ಅಕೌಂಟನ್ನು ನಾನು ಪೂರ್ಣಗೊಳಿಸ್ಬೇಕನ್ನೋ ತುಂಬ ಆಸೆ ಇದೆ. ಈ ಆಪರ್ಚುನಿಟಿನ ತುಂಬ ಚೆನ್ನಾಗಿ ಬಳಸ್ಕೊಂಡು ಮತ್ತು ಈ ಆಪರ್ಚುನಿಟಿ ಕೊಟ್ಟಂಥ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಜಹೀರುದ್ದೀನ್, ಎಸ್ ಸರ್. ಸಂತೋಷ ಆಯ್ತಾ? ತುಂಬ ಸಂತೋಷ ಆಯ್ತು ಸರ್. ತುಂಬ ಎಕ್ಸೈಟ್ ಆಗಿಬಿಟ್ರಿ ನಿನ್ನೆ. ಎಸ್ ಸರ್, ಯಾಕಂದರೆ 3 ಅಪರ್ಚುನಿಟಿ ಕಳ್ಕೊಂಡೆ ಸರ್ ನಾನು. ಹೋದ್ಸಲ 3 ಫಸ್ಟ್ ಫಿಂಗರ್ ಇದರಲ್ಲಿ ಮಿಸ್ ಆಯ್ತು ನನಗೆ. ಯಾವುದು ಕ್ವಶನ್ಗೂ ಸರಿ ಆನ್ಸರ್ ಮಾಡಲಿಲ್ಲ. ಬಟ್ ಈ ಸಲ ಎಚ್ಚರ ವಹಿಸಿದೆ, ಹಾರ್ಟ್ ಸಿಟಿಗೆ ಬಂದೆ ಸರ್. ಎಚ್ಚರ ವಹಿಸ್ತೀರಿ, ಹಾರ್ಟ್ ಸಿಟಿಗೆ ಬಂದ್ರಿ. ಎಸ್ ಸರ್. ಅಮ್ಮ ನಮಸ್ಕಾರ. ನಿಮ್ಮ ಹೆಸರಮ್ಮ? ಜೈನಾ ಬೀರಿ. ಸ್ವಾಗತ ನಮ್ಮ ಶೋಗೆ ಬಂದಿರೋದು. ಅವ್ನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದನೇ ಅವ್ನು ಚೆನ್ನಾಗಿ ಆಡಬೇಕು ಅಂತ ಹೇಳಿ. ಹಾಂ ಆಯ್ತಮ್ಮ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಬ್ರದರ್ ಬಂದಿದ್ದಾರಲ್ಲ, ನಿಮ್ಮ ಹೆಸರು? ಅಸ್ಮಾನ್. ಸಂತೋಷ ಆಯ್ತು ರೀ? ಹ್ಞೂ ಸರ್. ಚೆನ್ನಾಗಿ ಆಡಬೇಕು ಅಂತ ಹೇಳ್ರಿ. ಆಲ್ ದಿ ಬೆಸ್ಟ್. ಓಕೆ ಜಹೀರುದ್ದೀನ್. ಎಸ್ ಸರ್. ಆಡೋ ಶುರು ಮಾಡೋಣ. ಎಸ್ ಸರ್. ನೀವು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ. ಎಸ್ ಸರ್. ವೇದಿಕೆನ ಚೆನ್ನಾಗಿ ಬಳಸ್ಕೊಳ್ಳಿ, ಚೆನ್ನಾಗಿ ಗೆಲ್ಲಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಆಲ್ ದಿ ಬೆಸ್ಟ್ ಫ್ರಮ್ ಹಿಯರ್. ಥ್ಯಾಂಕ್ ಯು ಸರ್. ಓಕೆ, ಸೊ ಆಡ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಚಿಕ್ಕದಾಗಿ ರೂಲ್ಸ್ ಹೇಳ್ಬಿಡ್ತೀನಿ. 15 ಪ್ರಶ್ನೆಗಳು, ಪ್ರಶ್ನೆಗೆ ಹಣ ಡಬಲ್ ಆಗ್ತಾ ಹೋಗುತ್ತೆ. 2 ಸೇಫ್ ಅಂತ. 10 ಪ್ರಶ್ನೆವರೆಗೂ ನಿಮಗೆ ಟೈಮ್ ಲಿಮಿಟ್ಸ್ ಇರುತ್ತೆ. ಮೊದಲ 5 ಪ್ರಶ್ನೆವರೆಗೂ 30 ಸೆಕೆಂಡು, ನಂತರ ಇನ್ನು 5 ಪ್ರಶ್ನೆಗೆ 45 ಸೆಕೆಂಡು. ಆಟದಲ್ಲಿ 3 ಲೈಫ್ ಲೈನ್ಸ್, ಆಡಿಯನ್ಸ್ ಪೋಲ್, 50-50, ಫೋನ್ ಅ ಫ್ರೆಂಡ್,
ಈ 3 ಲೈಫ್ ಲೈನ್ ಬೇಕಾದ್ರೆ ಒಂದೇ ಪ್ರಶ್ನೆಗೂ ಬಳಸ್ಬೋದು, ಜೊತೆಗೆ ಆಟನ ಯಾವುದೇ ಹಂತದಲ್ಲಿ ಬೇಕಾದ್ರೂ ಕ್ವಿಟ್ ಮಾಡ್ಬೋದು ಲಾಕ್ ಮಾಡೋಕ್ಕಿಂತ ಮುಂಚೆ. ರೂಲ್ಸ್ ಕ್ಲಿಯರ್ ಅಲ್ಲ? ಎಸ್ ಸರ್. ಸೊ ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ. ಆಲ್ ದಿ ಬೆಸ್ಟ್ ಜಾರುದ್ದೀನ್. ಥ್ಯಾಂಕ್ ಯು ಸರ್. ಮೊದಲನೇ ಪ್ರಶ್ನೆ 1,000 ರೂಪಾಯಿಗೆ ಎಲ್ಲಿದೆ? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಅಥವಾ ನೈಸರ್ಗಿಕ ಕೂದಲಿನಿಂದ ತಯಾರಿಸಿದ್ದು ಅದನ್ನು ತಲೆಯ ಮೇಲೆ ಹಾಕಿಕೊಳ್ಳಲಾಗುತ್ತದೆ? ವಿಚ್ ಆಫ್ ದೀಸ್ ಮೇಡ್ ಆಫ್ ಸಿಂಥೆಟಿಕ್ ಆರ್ ನ್ಯಾಚುರಲ್ ಹೇರ್ ಇಸ್ worn ಆನ್ ದ ಹೆಡ್? ನಿಮ್ಮ ಆಪ್ಷನ್: ಎ ಫಿಗ್, ಬಿ ಗಿಗ್, ಸಿ ಕೆಗ್, ಡಿ ವಿಗ್. ಡಿ ವಿಗ್. ಶೋರ್? ಎಸ್ ಸರ್. ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ ಗುರುಳೆ, ಲಾಕ್ ಡಿ ವಿಗ್. ಕೂದಲು ಇಟ್ಕೋಬೇಕು ಅಂತ ಖುಷಿ ಇದ್ರೆ ಒಂದು 30-40 ವರ್ಷ ಆದ್ಮೇಲೆ ನಾವು ಹಾಕೋಬೇಕು ಅಲ್ವಾ? Okay, sir. ರೈಟ್ ಆನ್ಸರ್. ಗೊತ್ತಾಗತ್ತಾ ವಿಗ್ ಯಾರು ಹಾಕಿರ್ತಾರೆ? ಜಾಸ್ತಿ ಅಂದ್ರೆ ವಯಸ್ಸಾಗಿದಾರ ಆಗ್ತದೆ ಸರ್, ಯಾಕಂದ್ರೆ ಹೆಂಗಾಗಿ ಕಾಣ್ಬೇಕಲ್ಲ ಅದಕ್ಕೆ ಸರ್. ಅದು ಕಪ್ಪು ಪೇಂಟ್ ಮಾಡ್ಕೊಂಡು ಹಾಕೊಂತಾರೆ. ಹಾಂ ಸರ್. ಸೊ ಈಸಿಯಾಗಿ ಗೊತ್ತಾಗ್ಬೋದು. ಎಸ್ ಸರ್. ವಿಗ್ ಪಾರ್ಟಿನ ಅಂತ. ಹಾಂ ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. Okay, sir. ನಡೀದ್ರ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ 2,000 ರೂಪಾಯಿಗೆ ಎಲ್ಲಿದೆ? ಥಿಯೇಟರ್ನಲ್ಲಿ ಮೇಲಿರುವ ಅಂತಸ್ತಿನ ಆಸನಗಳ ಪ್ರದೇಶವನ್ನು ಏನನ್ನುತ್ತಾರೆ? ವಾಟ್ ಇಸ್ ಅನ್ ಏರಿಯಾ ಆಫ್ ಸೀಟ್ಸ್ ಅಟ್ ಅನ್ ಅಪರ್ ಲೆವೆಲ್ ಇನ್ ಅ ಥಿಯೇಟರ್ ಕಾಲ್ಡ್? ನಿಮ್ಮ ಆಪ್ಷನ್: ಎ ಗಾಂಧಿ ಕ್ಲಾಸ್, ಬಿ ಸೆಕೆಂಡ್ ಕ್ಲಾಸ್, ಸಿ ಬಾಲ್ಕನಿ, ಡಿ ಫಸ್ಟ್ ಕ್ಲಾಸ್. ಸಿ ಬಾಲ್ಕನಿ. ಶೋರ್? ಎಸ್ ಸರ್. ಸಿನಿಮಾ ನೋಡ್ತೀರಾ? ಎಸ್ ಸರ್. ಓಕೆ ಗುರುಳ, ಲಾಕ್ ಸಿ ಬಾಲ್ಕನಿ. ಬಟ್ ಯಾವ ಕ್ಲಾಸಲ್ಲಿ ಕೂತ್ಕೊಂಡ್ರು ಸಿನಿಮಾ ಒಂದೇ ಅಲ್ವಾ? ಆದರೂ ಅಲ್ಲಿ ಕೂತ್ಕೊಂಡ್ರೆ ಇನ್ನೂ ಕ್ಲಿಯರ್ ಆಗಿ ಕಾಣುತ್ತೆ. ಅಂದ್ರೆ ಬಾಲ್ಕನಿ ಸೀಟ್. ಎಸ್ ಸರ್. ರೈಟ್ ಆನ್ಸರ್. ಜಾರುದ್ದೀನ್, ಸಿನಿಮಾ ನೋಡ್ತೀರಾ ನೀವು? ಎಸ್ ಸರ್. ಯಾವ್ಯಾವ ಥರ ಸಿನಿಮಾ ನೋಡ್ತೀರಾ? ಅಂದರೆ ನನಗೆ ಇಷ್ಟ ಆಗ್ಬೇಕು ಸರ್, ಹುಡುಗರ ಫಿಲಮ್ ಸರ್. ಅಬ್ಸಲ್ಯೂಟ್ಲಿ ಗ್ರೇಟ್ ಸರ್. ಅದರಲ್ಲಿ ನೀವು ಮಾಡಿರೋ ಪಾರ್ಟು ತುಂಬ ಇಷ್ಟ ಆಯ್ತು ಸರ್. ವೆರಿ ಗುಡ್ ಜಾರುದ್ದೀನ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಮೂರನೇ ಪ್ರಶ್ನೆ 3,000 ರೂಪಾಯಿಗೆ ಎಲ್ಲಿದೆ? ದಕ್ಷಿಣ ಭಾರತದಲ್ಲಿ ತಾನ್ಪುರ ಎಂಬ ಸಂಗೀತ ವಾದ್ಯವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಇನ್ ಸೌತ್ ಇಂಡಿಯಾ, ವಾಟ್ ಇಸ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತಾನ್ಪುರ ನೋನ್ ಆಸ್? ಆಪ್ಷನ್ಸ್: ಎ ಕೊಳಲು, ಬಿ ತಬಲ, ಸಿ ತಂಬೂರ, ಡಿ ನಾದಸ್ವರ. ಲೈಫ್ ಲೈನ್ ಸರ್. ಲೈಫ್ ಲೈನ್ ಬೆಳೆಸಿದ್ರೆ ಗುರು, ಸ್ಟಾಪ್ ದ ಕ್ಲಾಕ್. ಆಡಿಯನ್ಸ್ ಪೋಲ್ ಸರ್. ಓಕೆ ಗುರು, ಆಡಿಯನ್ಸ್ ಪೋಲ್ನ ಫ್ರೀಸ್ ಮಾಡಿ ಆ್ಯಂಡ್ ಆಡಿಯನ್ಸ್ ವೋಟ್ ಪ್ಯಾಡ್ನ ಕೈಗೆ ತಗೊಳ್ಳಿ. ನಿಮ್ಮ ಪ್ರಶ್ನೆ ಹೇಗಿದೆ: ದಕ್ಷಿಣ ಭಾರತದಲ್ಲಿ ತಾನ್ಪುರ ಎಂಬ ಸಂಗೀತ ವಾದ್ಯವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ನಿಮಗಿರೋ ಆಪ್ಷನ್: ಎ ಕೊಳಲು, ಬಿ ತಬಲ, ಸಿ ತಂಬೂರ, ಡಿ ನಾದಸ್ವರ. And your time starts now. ಓಕೆ, ನಿಮ್ಮ ಆಪ್ಷನ್ಸ್ ಹೀಗಿದೆ: ಎ 2%, ಬಿ 13%, ಸಿ 82%, ಡಿ 3%. ಆಡಿಯನ್ಸ್ ಪೋಲ್ ಸರ್. ಆಡಿಯನ್ಸ್ ಫಾಲೋ ಮಾಡ್ತೀವಿ. ಆಡಿಯನ್ಸ್. ಎಸ್ ಸರ್. ಓಕೆ ಗುರುಳೆ, ಸಿ ತಂಬೂರ ಲಾಕ್ ಮಾಡಿ. ರೈಟ್ ಆನ್ಸರ್. ಥ್ಯಾಂಕ್ ಯು ಆಡಿಯನ್ಸ್. ಗೊತ್ತಲ್ಲ ಅದಕ್ಕೆ ಆನ್ಸರ್ ಇಲ್ಲ ನಿಮಗೆ? ಇಲ್ಲ ಸರ್, ಕನ್ಫ್ಯೂಸ್ ಆಯಿತು. ಹಾಂ, ಸುಮ್ಮನೆ ಯಾಕೆ ರಿಸ್ಕು? ಓಕೆ, ನೋ ಪ್ರಾಬ್ಲಮ್. ಬಟ್ ಎನಿವೆ, ಆ ಅಜ್ಜಿ ಅವರು ನಿಮ್ಮ ತಂದೆಯವರ ತಾಯಿಯವರ ತಂದೆಯವ್ರ ತಾಯಿ ಸರ್. ತಂದೆಯವರ ತಾಯಿ. ಹೌದು ಸರ್. ಏನಾಗಿತ್ತು ನಿಮ್ಮ ತಂದೆಗೆ? 3 ವರ್ಷದಿಂದ ಹಂಗೆ ಹುಷಾರಿರ್ತಿರಲಿಲ್ಲ ಸರ್, ಹಾಗಾಗಿ ತಿರ್ಕೊಂಡ್ರು. 2 ಇಯರ್ಸ್ ಬ್ಯಾಕು ತಾಯಿ ತಿರ್ಕೊಂಡ್ರು, ಅಂದರೆ ಮೆದುಳು ಜ್ವರ ಬಂದರು ಸರ್. ಅದಕ್ಕೆ ತಕ್ಷಣ ರಿಕವರಿ ಆಗದೆ ತೀರ್ಕೊಂಡ್ರು ಸರ್. ಅವಾಗಂದರೆ ನಾನು ಸೆಕೆಂಡ್ PU ಮಧ್ಯ ಸರ್. ಅವಾಗ ನಾನು ಡಿಸ್ಕೌಂಟ್ ಮಾಡಬೇಕು ಅಂದ್ಕೊಂಡಿದ್ದೆ ಸರ್ ವಿಡಿಯೋ ಹೇಳಿದ ಪ್ರಕಾರ. ಬಟ್ ಏನೋ ಅದು ಯಾವ ಚಲನ ಏನು ಶಿಕ್ಷಕರ ಮತ್ತು ಫ್ರೆಂಡ್ಸ್ಗಳ ಸಪೋರ್ಟು, ಬ್ರದರ್ ಸಪೋರ್ಟು, ಇದರಿಂದ ನಾನು ಸೆಕೆಂಡ್ PU ಅಲ್ಲೇ ಡಿಸ್ಟಿಂಕ್ಷನ್ ಬಂದೆ ಸರ್. ಎಲ್ಲರ ಆಶೀರ್ವಾದ ಸರ್ ಅದು. ಹೌದು. ಆದ್ರೂ ಸ್ವಾವಲಂಬಿ ನಿಮ್ಮ ಟೀಚರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ, ನಿಮ್ಮ ಸ್ನೇಹಿತರು ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತ. ಬಟ್ ಏನಂದ್ರೆ ಕೆಲವರು ಹೇಳ್ತಾ ಇರ್ತಾರೆ, ತಾಯಿ ಕಳ್ಕೊಂಡ್ರವರು ತಂದೆ ನೋಡ್ಕೊತಾ ಇದ್ದಾರಲ್ಲ, ತಂದೆ ಕಳ್ಕೊಂಡ್ರವ್ರು ತಾಯಿ ನೋಡ್ಕೊತಿದ್ದಾರೆ ಅಂತ ಹೇಳಿ. ಆದರೆ ನಿಮ್ಮ ಅಜ್ಜಿ ಈ ವಯಸ್ಸಲ್ಲೂ ಕಷ್ಟಪಟ್ಟು ನೋಡ್ಕೊತಾ ಇದ್ದಾರೆ ಅಂದರೆ ಅವ್ರಿಗೊಂದು ಚಪ್ಪಾಳೆ. ಗ್ರೇಟ್. ಹಾಂ ಅಜ್ಜಿ, ನಿಮ್ಗೆ ಎಷ್ಟು ವಯಸ್ಸು? ವಯಸ್ಸೆಷ್ಟು ಗೊತ್ತಿಲ್ರಿ ನನಗೆ. 80 years. ಹಂಗ ದುಡಿತಾ ಮೊಮ್ಮಕ್ಕಳು ಸಾಕ್ತಾ ಹೋಗ್ತಾ ಇದೀನಿ. ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ ಅಜ್ಜಿ ನೀವು? ಹ್ಞೂನ್ರಿ, ಮತ್ ಮೊಮ್ಮಕ್ಕಳು ಸಾಕ್ಬೇಕಲ್ರಿ. ಯಾವ ಆಧಾರದ ಮೇಲೆ ಸಾಕ್ಬೇಕ್ರಿ ಹೇಳ್ರಿ? ಯಾರಿಗೆ ಕೊಡ್ತಾರೆ?
ಏನ್ರಿ ಅವ್ರು ಓಡಾಡೋ ಬಸ್ ಚಾರ್ಜೇನು ದಾವಣಗೆರೆಗೆ ಓಡಾಡ್ತಾನಲ್ಲ ಒಂದು ದಿವ್ಸಕ್ಕೆ 30-40 ರೂಪಾಯಿ ಖರ್ಚಾಗ್ತದೆ. ಅದನ್ನ ಯಾರು ಕೊಡ್ತಾರೆ? ನಾನೇ ಕೂಲಿ ಮಾಡಿ ಓದಿಸ್ತಾ ಇದ್ದೀನಿ. ಎಷ್ಟು ನಿಮ್ಮ ದುಡಿಮೆ ಎಷ್ಟು ಅಜ್ಜಿ? ನೀವೆಷ್ಟು ಸಂಪಾದಿಸ್ತೀರ ಒಂದು ದಿನಕ್ಕೆ? ಬರೇ ಒಂದು 100 ರೂಪಾಯಿ ಕೊಡ್ತಾರೆ ನೋಡ್ರಿ. ಪರವಾಗಿಲ್ಲ ಬಿಡ್ರಿ, ನಿಮ್ಮ ಮೊಮ್ಮಗ ಚೆನ್ನಾಗಿ ಓದ್ತಾನೆ. ಚೆನ್ನಾಗಿ ಓದ್ತಾನ್ರಿ. ಅದಕ್ಕೆ ಮನಸ್ಸು ಸಂತೋಷ ಆಗಿ ನಾನು 100 ರೂಪಾಯಿ ಕೂಲಿಯಾಗ ದುಡಿತಾ ಇದ್ದೀನಿ. ಹೌದ್ರಿ. ಒಂದೇನು ಗೊತ್ತಾ ಜಹೀರುದ್ದೀನ್? ಎಸ್ ಸರ್. ಇಲ್ಲಿ ಎಷ್ಟು ಬರುತ್ತೋ ಏನೋ ನಮಗೂ ಗೊತ್ತಿಲ್ಲ. ಆಟ ನಿಮ್ಮ ಮೇಲಿರೋದು. ಎಸ್ ಸರ್. ನೀವು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಆಡಬೇಕು. ಓಕೆ ಸರ್. ಬಟ್ ಆದ್ರೂ ನಿಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಟು ಎಜುಕೇಷನ್ ಕೊಟ್ಟಿದ್ದಾರೆ ನಿಮಗೆ, ನಿಮ್ಮನ್ನು ಚೆನ್ನಾಗಿ ಓದಿಸಿದ್ದಾರೆ. ಅದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಂಡು ಕಷ್ಟಪಟ್ಟು ಜೀವನದಲ್ಲಿ ಚೆನ್ನಾಗಿ ಮುಂದಕ್ಕೆ ಬನ್ನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಸರ್. ಥ್ಯಾಂಕ್ ಯು ಸರ್. ನೋಡ್ಕೊತೀನಿ ಸರ್. ಆಟ ಮುಂದುವರ್ಸೋಣ. ಒಂದು ಸಣ್ಣ ಬ್ರೇಕ್ನ ನಂತರ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಹಾಟ್ ಸೀಟ್ ಇದ್ದಾರೆ ಜಹೀರುದ್ದೀನ್ ದಾವಣಗೆರೆ ಅವರು. ಓಕೆ ಜಹೀರುದ್ದೀನ್, ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, 5,000 ರೂಪಾಯಿಗೆ ಎಲ್ಲಿದೆ? ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ ಯಾವುದೇ ಸ್ಕೋರ್ ಗಳಿಸದೆ ಔಟ್ ಆದಲ್ಲಿ ಈ ಕೆಳಗಿನ ಯಾವ ಪದವನ್ನು ಬಳಸಲಾಗುತ್ತದೆ? ಇನ್ ಕ್ರಿಕೆಟ್, ವಿಚ್ ಆಫ್ ದೀಸ್ ಟರ್ಮ್ಸ್ ಇಸ್ ಯೂಸ್ಡ್ ವೆನ್ ಅ ಬ್ಯಾಟ್ಸ್ಮನ್ ಗೆಟ್ಸ್ ಔಟ್ ವಿತೌಟ್ ಸ್ಕೋರಿಂಗ್ ಅ ರನ್? ನಿಮ್ಮ ಆಪ್ಷನ್ಸ್: ಎ ಡಕ್, ಬಿ ದೂಸರಾ, ಸಿ ಲೂಪ್, ಡಿ ಮೇಡನ್. ಎ ಡಕ್. ಶೋರ್? ಎಸ್ ಸರ್. ಲಾಕ್ ಮಾಡಲಾ? ಎಸ್ ಸರ್. ಕಾನ್ಫಿಡೆಂಟ್? ಓಕೆ ಗುರುಳೆ, ಎ ಡಕ್ ಲಾಕ್ ಮಾಡಿ. ಯಾಕೆ ಇಷ್ಟೊಂದು ಟೈಮ್ ತೊಗೊಂಡ್ರಿ? ಸುಮ್ಮನೆ ಟ್ವಿಸ್ಟ್ ಇರಲಿ ಅಂತ. ನಾವೇ ಬೇರೆಯವ್ರು ಟ್ವಿಸ್ಟ್ ಮಾಡೋದು. ನಾವು ಟ್ವಿಸ್ಟ್ ಆಗ್ಬಿಟ್ರೆ ನೀವು ಟ್ವಿಸ್ಟ್ ಆಗಿ ಹೋಗ್ತೀರಾ. ಅದಕ್ಕೆ ಸರ್ ನಾನು ನಿಮಗೆ ಇಟ್ಸ್ ರೈಟ್ ಆನ್ಸರ್. ಬಟ್ ನೀವೇ ಡಕ್ ಔಟ್ ಅಂತ ಹೇಳ್ತಾರಲ್ವಾ? ಎಸ್ ಸರ್. ಸೊ ನಿಮ್ಮ ಬ್ರದರ್ ಏನು ಓದ್ತಾ ಇದ್ದಾರೆ? ನಮ್ಮ ಬ್ರದರ್ ITI ಮಾಡ್ತಾನೆ ಸರ್, ಫಸ್ಟ್ ಇಯರ್. ಎಲ್ಲಿ? ಶಿರಾದಲ್ಲಿ. ಶಿರಾದಲ್ಲಿ? ಹೌದು ಸರ್. ಓಕೆ ಓಕೆ ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಮೊದಲನೇ ಸೇಫ್ ಅಂತದ ಪ್ರಶ್ನೆ. 10,000 ರೂಪಾಯಿಗೆ ಎಲ್ಲಿದೆ? ಈ ಕೆಳಗಿನ ಯಾವ ಧರ್ಮದಲ್ಲಿ ಮದುವೆ ಸಮಾರಂಭವನ್ನು ನಿಕಾ ಎಂದು ಕರೆಯುತ್ತಾರೆ? ಅಕಾರ್ಡಿಂಗ್ ಟು ವಿಚ್ ರಿಲಿಜನ್ ಇಸ್ ದ ಮ್ಯಾರೇಜ್ ಸೆರೆಮನಿ ಕಾಲ್ಡ್ ನಿಕಾ? ನಿಮ್ಮ ಆಪ್ಷನ್: ಎ ಹಿಂದೂ, ಬಿ ಬೌದ್ಧ, ಸಿ ಇಸ್ಲಾಂ, ಡಿ ಕ್ರಿಶ್ಚಿಯನ್. ಸಿ ಇಸ್ಲಾಂ. ಲಾಕ್ ಮಾಡಲಾ? ಎಸ್ ಸರ್. ಓಕೆ ಗುರುಳೆ, ಲಾಕ್ ಸಿ ಇಸ್ಲಾಂ. ರೈಟ್ ಆನ್ಸರ್. ಅಪ್ಪ ಬಂದಾಯ್ತು ಮೊದಲನೇ ಸೇಫ್ ಅಂತಕ್ಕೆ. ಎಸ್ ಸರ್. 10,000 ನೀವು ಗೆದ್ದು ಬಿಟ್ಟಿದ್ದೀರಾ. ಅಂದ್ರೆ ಅಜಯ್, ನಿಮ್ಮ ಮೊಮ್ಮಗ ಈಗ 10,000 ಗೆದ್ದಿದ್ದಾನೆ. ಸಾಕು ಬಿಡ್ರಿ, ಮಸ್ತ್ ನೀವು 3 ತಿಂಗಳು ಕೆಲಸ ಮಾಡಿದ್ರೆ ನಿಮಗೆ 9,000 ರೂಪಾಯಿ ದುಡಿತೀರ. ಆದ್ರೆ ನೋಡಿ, ನಿಮ್ಮ ಮೊಮ್ಮಗ ಈಗ ಆಟದಲ್ಲಿ 5 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 10,000 ರೂಪಾಯಿ ಗೆದ್ದಿದ್ದಾನೆ. ಬಿಡ್ರಿ, ಮಸ್ತ್ ಆಗುತ್ತೆ. ಅಮ್ಮ, ಈ ಆಟ ಇರೋದು 1 ಕೋಟಿಗೆ. ನಿಮ್ಮ ಮೊಮ್ಮಗ ಇಲ್ಲಿಂದ ಎಷ್ಟು ಗೆಲ್ಬೋದಮ್ಮ? ಮಸ್ತ್ ಆಗತ್ತೆ ಬಿಡ್ರಿ. ಎಲ್ಲದಕ್ಕೂ ಹೆಚ್ಚಾಗ್ತೈತಿ. ಊಟ ಮಾಡಿ ಅವನು ಬಸ್ ಚಾರ್ಜ್ಗೂ ಓದೋ ಖರ್ಚಿಗೂ ಎಲ್ಲದಕ್ಕೂ ಉಳಿಯಂಗೆ ಹೇಳಿದ್ರಿ ಬಿಡ್ರಿ. ಓಕೆ. ನಿಮ್ಮ ಬ್ರದರ್ ಏನು ಪ್ರಾಬ್ಲಮ್? ಕಣ್ ಪ್ರಾಬ್ಲಮ್ ಅವ್ರಿಗೆ? ಅದು ಇತ್ತೀಚೆಗೆ ಕಂಡಿದೆ ಸರ್. ಈ ಮೊನ್ನೆ ಟೆಸ್ಟ್ ಮಾಡ್ಸಕ್ ಹೋಗಿದೆ ಸರ್. ಶಾಕ್ ಆಯ್ತು. ಯಾಕಂದ್ರೆ ಅವ್ನು ಜಸ್ಟ್ ಇಲ್ಲಿವರೆಗೂ ಅಷ್ಟೇ ಸರ್ ಕಾಣುತ್ತೆ. ಅದಾದ್ಮೇಲೆ ಕಾಣ್ತಾ ಇಲ್ಲ ಸರ್ ಅವನಿಗೆ. ಅವರು ಡಾಕ್ಟರ್ ಕೇಳಿದೆ ಸರ್ ನಾನು, ಏನು ಸರ್ ಏನು ಪ್ರಾಬ್ಲಮ್ ಆಗಿದೆ, ಏನಾರ ಟ್ರೀಟ್ಮೆಂಟ್ ಕೊಡ್ಬೋದ ಅಂತ. ಇಲ್ಲ ಸರ್, ಅದು ಸ್ಟಾರ್ಟಿಂಗ್ ಹುಟ್ಟಿದ ಕಿಲಿಗೂ ಬಂದಿರೋದು. ಆ ಎಡಗಣ್ಣನ್ನ ಯೂಸ್ ಮಾಡಿಲ್ಲ ಅವನು. ಸೊ ಅದು ಹಂಗೆ ವೀಕ್ ಆಗಿಬಿಟ್ಟಿದೆ. ಮತ್ತೀಗ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಯಾರಾದರೂ ಡೊನೇಟ್ ಮಾಡಿದರೆ ಕಣ್ಣನ್ನು ಅದನ್ನ ಚೇಂಜ್ ಮಾಡಿ ಹಾಕ್ಬೋದು ಅಂತ ಹೇಳಿದ್ರು ಸರ್. ಅವಾಗ ನನಗೆ ಹೆಂಗಾಯ್ತು ಅಂದ್ರೆ ಶಾಕ್ ಆಯ್ತು ಸರ್. ಯಾಕಂದರೆ ಈಗಿರೋ ಸಮಸ್ಯೆ ಜೊತೆ ಇದು ಒಂದು ಅವ್ನು ಮೇನ್ ಇರೋದೇ ಕಣ್ಣಲ್ಲ ಸರ್. ಓದಬೇಕು, ಎಲ್ಲದೂ ಮಾಡಬೇಕಂದ್ರೆ ಕಣ್ಣು. ಸೊ ಅವನ ಉದ್ದೇಶಕ್ಕೋಸ್ಕರ ಸರ್ ನಾನು ಕನ್ನಡ ಕೊಡಿ ಬಂದರು ಸರ್. ಅವನ ಜೀವನ ಸೆಟ್ಲ್ ಮಾಡಬೇಕು. ಓಕೆ, ಮತ್ತೆ ಆಟಕ್ಕೆ ಬಂದ್ಬೋಣ. ಓಕೆ ಸರ್. ಮೊದಲನೇ ಹಂತ ದಾಟಿದ್ದೀವಿ, ಈಗ 2ನೇ ಹಂತಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, 20,000 ರೂಪಾಯಿಗೆ ಎಲ್ಲಿದೆ? ಹುಡುಗರು ಚಿತ್ರದಲ್ಲಿ ಈ ಕೆಳಗಿನ ಯಾವ ನಟ ತಮ್ಮ ಕಿವಿಗಳನ್ನು ಕಳೆದುಕೊಳ್ಳುತ್ತಾರೆ? ದ ಕ್ಯಾರೆಕ್ಟರ್ ಪ್ಲೇಡ್ ಬೈ ವಿಚ್ ಆಫ್ ದೀಸ್ ಆಕ್ಟರ್ಸ್ ಸಫರ್ಸ್ ಅ ಲಾಸ್ ಆಫ್ ಹಿಯರಿಂಗ್ ಇನ್ ದ ಫಿಲ್ಮ್? ಹುಡುಗರು. ನಿಮ್ಮ ಆಪ್ಷನ್:
ಎ ರಾಧಿಕಾ ಪಂಡಿತ್, ಬಿ ಯೋಗೇಶ್, ಸಿ ವಿಶಾಲ್ ಹೆಗ್ಡೆ, ಡಿ ಶ್ರೀನಗರ ಕಿಟ್ಟಿ. ಬಿ ಯೋಗೇಶ್. ಶೋರ್? ಶೋರ್ ಸರ್. ಕಿಟ್ಟಿ ಅವರಲ್ವಾ? ಅಲ್ಲ ಸರ್. ಓಕೆ, ಲಾಕ್ ಮಾಡ್ಲಾ? ಓಕೆ ಸರ್. ಓಕೆ ಗುರುಗಳೇ, ಲಾಕ್ ಬಿ ಯೋಗೇಶ್. ಕೇಳಿಸ್ತಾ ಇಲ್ಲ ಅಂತಾರಲ್ವಾ? ನೀ ಏನಾರ ಬೈಯಿ, ನನಗೆ ಕೇಳಿಸ್ತಾ ಇಲ್ಲ ಈಗ. ರೈಟ್ ಆನ್ಸರ್. ಯೋಗಿ ಅವ್ರ ಕಿವಿ ಹೋಗ್ಬಿಡುತ್ತೆ ಸಿನಿಮಾದಲ್ಲಿ, ಅದರಲ್ಲಿ ರಿಯಲ್ ಲೈಫ್ಲಿ ತುಂಬಾ ಚೆನ್ನಾಗಿದೆ. ಹಾಂ ಸರ್. ಓಕೆ ಓಕೆ ಸರ್. ಸೊ ಯೋಗಿ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ಪಿಕ್ಚರ್ಲಿ? ತುಂಬಾ ಇಷ್ಟ ಸರ್, ಎಂಟರ್ಟೈನ್ಮೆಂಟ್ ಅವರಿದ್ದಾರೆ ಸರ್ ಹೇಳ್ಬೇಕಂದ್ರೆ. ಜೈರುದ್ದೀನ್ ಯಾವ ಕಾಲೇಜಲ್ಲಿ ಓದೋದು ನೀನು? MSP ಕಾಲೇಜ್ ಅಂತ ಮಾಗನೂರು ಸರ್ವಮಂಗಳಮ್ಮ ಬಸಪ್ಪ ಕಾಲೇಜ್ ಸರ್. ಕಲಾ ಆ್ಯಂಡ್ ವಾಣಿಜ್ಯ ಅಷ್ಟೇ ಸರ್ ಇರೋದು. ಅಲ್ಲಿ ನಾನು ಸ್ಟಾರ್ಟಿಂಗು ಫಸ್ಟ್ BCom ಅಲ್ಲಿ ಸೇರಕ್ಕೆ ಹೋದಾಗ ನಾನು ಅದು ಮರೆಯಲಾರ್ದಂಥ ಘಟನೆ ಸರ್. ಯಾಕಂದರೆ ನಾನು ಈಗ ವಿಡಿಯೋದಲ್ಲಿ ಮಾತಾಡಿದಂಥ ಅವರು ಮಮತಾ ಮೇಡಮ್ ಅಂತ, ಅವ್ರು ನಮ್ಮ ತಾಯಿನೇ ಅಂತ ಹೇಳ್ಬೋದು ಸರ್. ಹೇಳ್ಬೇಕಂದ್ರೆ ಸ್ಟಾರ್ಟಿಂಗು ನಾವು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೆ, ಸೀಟ್ ಸೇರಾಕ್ತು, ಫೀಸ್ ಕಟ್ಟೋಕೆ ಹೋದ್ವಿ ಸರ್. ಫೀಸ್ ಕಡಿಮೆ ಮಾಡಿರಿ ಅಂತ ಕೇಳಿದ್ವಿ ಸರ್. ಬಟ್ ಅವ್ರು ಇಲ್ಲ ಸರ್ ಆಗಲ್ಲ ಸರ್ ಅಂದ್ವಿ. ಆಗ ನಾವು ಮೇಡಮ್ಮು ಎಷ್ಟೇ ಕೇಳಿದ್ರು ಫೀಸ್ ಮಾಡಲಿಲ್ಲ ಸರ್. ಇಬ್ಬರು ಹತ್ತಿದ್ವಿ ಸರ್ ಆ ಫೀಸ್ ಕಟ್ಟೋಕ್ಕೋಸ್ಕರ. ಯಾಕಂದರೆ ಎಷ್ಟೊಂದು ಮಾರ್ಕ್ಸ್ ತೆಗೆದ್ರೂ ಕಡಿಮೆ ಮಾಡ್ತಾ ಇಲ್ವಲ್ಲ, ಎಂಥ ಪೊಸಿಷನ್ ಅಂದು ಇಂಥ ಪೊಸಿಷನ್ ನನಗೆ ಬರಬೇಕಾ ಅಂತ ತುಂಬ ಹತ್ತಿದ್ದೀನಿ ಸರ್. ಮೇಡಮ್ ಸಹ ಹತ್ತಿದ್ದಾರೆ. ಈ ಸಂಕಟ ನೋಡಲಾರ್ದೆ ಅದೇ ಕಾಲೇಜಿನ ಕಲೀಲ್ ಸರ್ ಅಂತ ಇದ್ರು ಸರ್. ಅವರು ಸಹ 1,000 ರೂಪಾಯಿ ಹಾಕಿ ನಾನು ಫೀಸ್ ಕಟ್ಟಿದ್ದೆ ಸರ್. ಆ ಕಿಚ್ಚಿಗೆ ಸರ್ ನಾನು ಫಸ್ಟ್ ಇಯರಲ್ಲಿ ಚೆನ್ನಾಗಿ ಓದಿದೆ, ಅದೇ ಕಾಲೇಜಲ್ಲಿ ಟಾಪರ್ ಆಗಿದೆ ಸರ್. ವೆರಿ ಗುಡ್. ಅದೇ ಕಿಚ್ಚಿರ್ಲಿ, ಜೀವನದಲ್ಲಿ ಎಲ್ಲರಿಗೂ ಓದಬೇಕು ಅನ್ಕೊಂಡಿದ್ರೆ ಚೆನ್ನಾಗಿ ಓದಿ. ಓಕೆ ಸರ್. ಓಕೆ ಓಕೆ ಸರ್. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಹೆದರ್ಬೇಡ, ಯಾಕಂದ್ರೆ ಜೀವನದಲ್ಲಿ ಏನಾದರೂ ಕಿತ್ಕೋಬೋದು. ವಿದ್ಯೆ ಇದೆಯಲ್ಲ, ಅದನ್ನ ಯಾರನ್ನೂ ಕಿತ್ಕೊಳಕ್ಕಾಗಲ್ಲ. ಅದರಿಂದ ಸರ್ ನಾನು ಗುಡ್. ಓಕೆ ಓಕೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, 40,000 ರೂಪಾಯಿಗೆ ಎಲ್ಲಿದೆ? ಚಕ್ರವರ್ತಿ ಅಶೋಕ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸೇರಿದವರಾಗಿದ್ದರು? ಕಿಂಗ್ ಅಶೋಕ ವಾಸ್ an emperor of which of these dynasties? In options: A. Chola, B. Chalukya, C. Maurya, D. Rashtrakuta. ಟೈಮ್ ಓಡ್ತಾ ಇದೆ. ಸಿ ಮೌರ್ಯ. ಶೋರ್? ಲೈಫ್ನ ಯೂಸ್ ಮಾಡ್ತೀವಿ ಸರ್. ಲೈಫ್ ಯೂಸ್ ಮಾಡ್ತೀರಾ? ಎಸ್ ಮ್ಯಾಮ್. ನೋಡಿ, ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್, ಲೈಫ್ ಲೈನ್ ಬಳಸ್ತೀರಾ? ಓಕೆ ಗುರುಗಳೇ, ಸ್ಟಾಪ್ ದ ಕ್ಲಾಕ್. ಯಾವ ಲೈಫ್ ಲೈನ್ ಬಳಸ್ತೀರಾ ಜೈರುದ್ದೀನ್? ಫೋನ್ ಆಫ್ ಫ್ರೆಂಡ್. ಓಕೆ ಗುರುಗಳೇ, ಫೋನ್ ಆಫ್ ಫ್ರೆಂಡ್ ಲೈಫ್ ಲೈನ್ ಬಳಸ್ತಾ ಇದ್ದಾರೆ. ಅವ್ರ ಸ್ನೇಹಿತರನ್ನ ತೋರಿಸಿ, ಪರಿಚಯ ಮಾಡಿಸಿ ಜೈರುದ್ದೀನ್. ದೇವೇಂದ್ರಪ್ಪ ದಾವಣಗೆರೆ ಅಂದರೆ ಅವರು ನಮ್ಮ ಸೋಷಿಯಲ್ ಸರ್. ಓಕೆ. ಲೋಕೇಶ್ ರೆಡ್ಡಿ ನಮ್ಮ ಕಾಲೇಜಿನ HOD ಸರ್ ಅವರು. ಮಮತಾ ಎಂ ಅವರು ಸೋಷಿಯಲ್ ಮೇಡಮ್, ನಮ್ಮ ಟೀಚರ್ ಅಂದರೆ 2ನೇ ನಮಗೆ ಫೀಸ್ ಕಟ್ಟಿದ ಮೇಡಮ್ ಅಂತ ಹೇಳಿದ್ರು ಇವರು. ಬಿಟಿಲ್ ಬಂದ್ರಲ್ಲ ಅವ್ರನ್ನ? ಎಸ್ ಸರ್. ಓಕೆ, 3 ಜನನು ದಾವಣಗೆರೆ ಅವರೇ, ನಿಮ್ಮೂರ್ನವರು. ಯಾರಿಗೆ ಫೋನ್ ಮಾಡು? ಮಮತಾ ಎಂ. ಮಮತಾ ಅವ್ರಿಗ? ಎಸ್. ಓಕೆ ಗುರುಗಳೇ, ಮಮತಾ ಮೇಡಮ್ ಅವ್ರಿಗೆ ಫೋನ್ ಮಾಡಿ. ಹಲೋ, ಮಮತಾ ಅವರ? ಹೌದು. ಮಮತಾ ಅವರ ನಮಸ್ಕಾರ, ನಾನು ಪುನೀತ್ ರಾಜ್ಕುಮಾರ್ ಮಾತಾಡ್ತಿದ್ದೀನಿ, ಕನ್ನಡದ ಕೋಟೆಯಲ್ಲಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ಸ್ಟೂಡೆಂಟ್ ಆದ ಜಹೀರುದ್ದೀನ್ ಹಾಟ್ ಸೀಟ್ ಇದ್ದಾರೆ. ಓ, ಥ್ಯಾಂಕ್ ಯು ಸರ್. ನಮ್ಮ ಹುಡುಗ ಕೋಟಿನೇ. ಓಕೆ ಮೇಡಮ್, ಏನಂದ್ರೆ ಅವರೊಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾ, ಹೇಳಿ ಸರ್. ನೀವು ಅವ್ರ ಕಾಲೇಜ್ ಸೇರಕ್ ಹೆಲ್ಪ್ ಮಾಡಿದವರು, ಈಗ ಆಟದಲ್ಲೂ ಹೆಲ್ಪ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಸರ್. ಓಕೆ ಮೇಡಮ್, ನಿಮಗೆ ಗೊತ್ತಿಲ್ಲ ರೂಲ್ಸ್, ನಿಮಗೆ ಸಿಗೋದು 30 ಸೆಕೆಂಡ್ಗಳು ಮಾತ್ರ. ಅಷ್ಟರಲ್ಲಿ ನೀವು ಪ್ರಶ್ನೆ ಕೇಳಿಸ್ಕೊಂಡು, ನಾವು ಕೊಟ್ಟಿರೋಂಥ 4 ಆಪ್ಷನ್ ಕೇಳಿಸ್ಕೊಂಡು ಸರಿಯಾದ ಉತ್ತರ ಕೊಡಬೇಕು. ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ ನಿಮಗೆ. ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ. ಅವ್ರು ನಿಮ್ಮ ಬಗ್ಗೆ ಸಾಕಷ್ಟು ಮಾತುಗಳು ಹೇಳಿದ್ದಾರೆ. ನೆಕ್ಸ್ಟ್ ಧ್ವನಿ ನಿಮ್ಮ ಸ್ಟೂಡೆಂಟ್ ಕೇಳುತ್ತೆ. ಮೇಡಮ್, ಚಕ್ರವರ್ತಿ ಅಶೋಕ ಕೆಳಗಿನ ಯಾವ ರಾಜಮನೆತನವನ್ನು ಸೇರಿದವರಾಗಿದ್ದಾರೆ? ಮೌರ್ಯ. ಶೌರ ಮ್ಯಾಮ್? 100%. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಅಪ್ಪ. ಓಕೆ. ರೈಟ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮ್ಯಾಮ್. ಸಿ ಮೌರ್ಯ. ಲಾಕ್ ಮಾಡೋಣ? ಮೇಡಮ್ ಹೇಳಿದ್ನೆ ಗುರುಗಳೇ, ಲಾಕ್ ಸಿ ಮೌರ್ಯ. ನೀನು ಅದೇ ಉತ್ತರ ಹೇಳಿದ್ದೆ ಅಲ್ವೇನು? ಯಾಕಪ್ಪ? ರೈಟ್ ಆನ್ಸರ್. ₹40,000 ಗೆದ್ದಿದ್ದೀರಾ, 2 ಲೈಫ್ ಲೈನ್ ಬಳಸ್ಬಿಟ್ಟಿದ್ದೀರಾ. ನೋಡೋಣ ಸರ್ ಮುಂದೆ. ನೋ ಪ್ರಾಬ್ಲಮ್, ಮುಂದೆ ಬಂದೇ ಬರುತ್ತೆ ಬಿಡಿ.
ಸೊ ಗೆದ್ರೆ ಅದೊಂದು ಗೆಲುವಿಗೆ ನೆಕ್ಸ್ಟ್ ಗೆಲುವಿಗೆ ಸ್ಟೆಪ್, ಸೋದ್ರೆ ಅದೊಂದು ಎಕ್ಸ್ಪೀರಿಯನ್ಸ್, ದಟ್ಸ್ ಆಲ್. ಯಾ ಗುಡ್, ಕಾನ್ಫಿಡೆಂಟ್ ನನಗೆ ತುಂಬ ಇಷ್ಟ. ಚಂದ್ರಗುಪ್ತ ಮೌರ್ಯ ಅವರು ಅಶೋಕನ ತಾತ. ಚಂದ್ರಗುಪ್ತನ ಮೌರ್ಯನ ಮಗ ಬಿಂದುಸಾರ ಅವರು ಅಶೋಕ ಚಕ್ರವರ್ತಿಯವರ ಅಪ್ಪ. ಇವರೆಲ್ಲ ಮೌರ್ಯ ವಂಶಕ್ಕೆ ಸೇರಿದವರು. ನಮ್ಮ ಭಾರತ ಸರ್ಕಾರ ಉಪಯೋಗಿಸುತ್ತಲ್ಲ ಅಶೋಕ ಚಕ್ರ ಅವರ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅಶೋಕ ಚಕ್ರ. ಅಶೋಕ ಕಳಿಂಗ ಯುದ್ಧ ಮಾಡಿ ತ್ಯಜಿಸಿ ಹೋದ್ನಲ್ಲ ಸರ್, ಎಲ್ಲ ಅದು ತುಂಬ ಗ್ರೇಟ್ ಸರ್. ಈ 3 ಡೈನಾಸ್ಟೀಸು ನಮ್ಮ ಸೌತ್ ಇಂಡಿಯಾಗೆ ಸೇರಿರುವಂಥದ್ದು. ಯಾವುದು? ಚೋಳ, ಮೌರ್ಯ, ರಾಷ್ಟ್ರಕೂಟ. ಆಟ ಮುಂದುವರ್ಸೋಣ. ಒಂದು ಸಣ್ಣ ಬ್ರೇಕ್ನ ನಂತರ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಹಾಟ್ ಸೀಟ್ ಇದ್ದಾರೆ ಜಹೀರುದ್ದೀನ್. ನೆಕ್ಸ್ಟ್ ಏನು ಓದಬೇಕು ಅಂತ ಅನ್ಕೊಂಡಿದ್ದೀರಾ? ಚಾರ್ಟರ್ಡ್ ಅಕೌಂಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಚಾರ್ಟರ್ಡ್ ಅಕೌಂಟೆಂಟ್ ನಿಮ್ಮ ಫೇವ್ರೆಟ್ ಪ್ರೊಫೆಷನ್ ಅದು? ಎಸ್ ಸರ್, ಯಾಕಂದರೆ ಅದನ್ನ ಎಲ್ಲರೂ ತುಂಬ ಕಷ್ಟ ಅಂತಾರೆ. ನಾನು ಕಷ್ಟದಿಂದಲೇ ಬಂದಿದ್ದೀನಿ. ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ನಾನು ಗ್ಯಾರಂಟಿ ಬಿಕಮ್ ಎ ಚಾರ್ಟರ್ಡ್ ಅಕೌಂಟ್ ಸರ್. ಚಾರ್ಟರ್ಡ್ ಅಕೌಂಟೆಂಟ್. ಎಸ್ ಸರ್. ನಿಮ್ಮ ತಮ್ಮನ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅವ್ನ ಲೈಫಲ್ಲಿ ಯಾವ ಥರ ಸೆಟ್ಲ್ ಆಗ್ತಾನೆ ಆ ಥರ ಸೆಟ್ಲ್ ಮಾಡ್ಕೊಬಿಡುತ್ತೆ. ಅವ್ನು ಅಂದರೆ ಜೀವನದಲ್ಲಿ ಈಗ ಶಾಪ್ ಇಟ್ಟು ಜೀವನ ಸಾಗಿಸ್ತೆ ಅಂದರೆ ಅದಕ್ಕೂ ರೆಡಿ ಸರ್. ಅವ್ನು ಬೇಕಾದ್ರೆ ಇನ್ನೂ ಚೆನ್ನಾಗಿ ಓದಿಸ್ತೀನಿ ಸರ್. ಅವ್ನು ಎಲ್ಲಿ ತನಕ ಓದ್ತಾನೆ ಅಲ್ಲಿ ತನಕ ಓದಿಸ್ತೀನಿ ಸರ್. ಈಗ ನೀವು ಬರೀ ಓದ್ತಿರೋದು ಮಾತ್ರನಾ? ನೀವು ಯಾವುದು ಪಾರ್ಟ್ ಟೈಮ್ ಕೆಲಸ ಏನು ಮಾಡ್ತಾ ಇಲ್ವಾ? ಮನೇಲೆ ಕಮ್ಯುನಿಕೇಶನ್ ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಸರ್. ಮೊಬೈಲ್ ರೀಚಾರ್ಜ್ ಮಾಡ್ತೀರಾ? ಏನು ಸಂಪಾದನೆ ಮಾಡ್ತೀರಾ ನೀವು? 1000 ರೂಪಾಯಿ 30 ರೂಪೀಸ್ ಸಿಗುತ್ತೆ ಸರ್, ಅಷ್ಟು 3%. ಓಕೆ, ಸೊ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? ತಿಂಗಳಿಗೆ ಅಂದರೆ ಒಂದು 10,000 ರೀಚಾರ್ಜ್ ಮಾಡ್ತೀನಿ ಸರ್. 10,000 ಅಂದರೆ ಒಂದು 300 ರೂಪಾಯಿ ಸಿಗುತ್ತೆ ಸರ್. ನಿಮ್ಗೆ ಒಂದು 300 ರೂಪಾಯಿ ಸಿಗುತ್ತೆ. ಬಟ್ ಏನೋ ಒಂದು ಇರಲಿ ಅಂತ ಅಷ್ಟೇ ಮಾಡ್ತೀನಿ ಸರ್. ಬಟ್ ಅದರಲ್ಲಿ ಏನೋ ಲಾಟ್ ಆಫ್ ಪ್ರಾಫಿಟ್. ಹೌದು, ಖಂಡಿತವಾಗ್ಲೂ ನೀವು ಓದ್ತಿರೋ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಯಾವ್ದಾದ್ರು ಮಾಡ್ತಿರ್ಬೇಕು, ಅಫ್ಕೋರ್ಸ್ ಅಲ್ವಾ? ಓಕೆ ಸರ್. ನಿಮ್ಮ ಕಾಲೇಜ್ಗೆ ಹೇಗೆ ಓಡಾಡ್ತೀರಾ ದಿನ? ಬಸ್ಸಲ್ಲಿ ಓಡಾಡ್ತೀನಿ ಸರ್. ದಿನ ಬಸ್ಸು, ಆಟೋ. ಕೆಲವೊಂದ್ಸಲ ಬೆಳಗ್ಗೆ 8 ಗಂಟೆ ಕಾಲೇಜ್ ಸರ್ ಇರೋದು. ಎಷ್ಟು ದೂರ ನಿಮ್ಮ ಮನೆಯಿಂದ ಕಾಲೇಜ್? 10 ಕಿಲೋಮೀಟರ್ ಸರ್. ಓಹೋ. ಅಜ್ಜಿ ಸಾಯ್ದಿದ್ದ ಡೈಲಿ 10 ರೂಪಾಯಿ, ಹೋಗ್ತಾ ಬರ್ತಾ 10 ರೂಪಾಯಿ ಸರ್. ಜೀವನದಲ್ಲಿ ಒಂದು ನಾನು ಕಾಲೇಜ್ ಲೈಫು ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿನಿ ಸರ್. ಯಾಕಂದರೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ ಸರ್. ಈಗ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನ್ಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಬೈಕಲ್ಲಿ ಆಟಾಡ್ತಾರೆ. ಈಗ ನಾನು 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಯೋಚನೆ ಮಾಡಲೇಬೇಕು ಸರ್. ಯಾಕಂದ್ರೆ ನನ್ನ ಪೊಸಿಷನ್ ಆ ಥರ ಇದೆ. ಆಮೇಲೆ ಬೈಕಲ್ಲಿ ಬರ್ತಾರೆ. ನನಗೂ ಆಸೆ ಇದೆ ಬೈಕಲ್ಲಿ ಬರಬೇಕು, ನಾನು ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು ಅಂತ. ನೀವು ಬೈಕ್ ತೊಗೊಂಡ್ರೆ ಮೊದಲು ಯಾರನ್ನ ಕೂರಿಸ್ಕೊಂಡು ಹೋಗ್ತೀರಾ? ಅಜ್ಜಿ ಸರ್. ಅಜ್ಜಿ ಸರ್. ಯಾಕಂದ್ರೆ ಅಜ್ಜಿ ಆಶೀರ್ವಾದ ಸರ್ ನನಗೆ ಬಂದಿದೆ. ಓಕೆ, ನೀವೇ ಜಹೀರುದ್ದೀನ್, ಹುಷಾರ ಗಾಡಿ. ಓಕೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಓಕೆ ಓಕೆ ಸರ್. 80,000 ರೂಪಾಯಿಗೆ ಎಲ್ಲಿದೆ? ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನಗಳು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಇನ್ ವಿಚ್ ಆಫ್ ದೀಸ್ ಡಿಸ್ಟ್ರಿಕ್ಟ್ಸ್ ಇಸ್ ದ ಬೇಲೂರ್ ಅಂಡ್ ಹಳೆಬೀಡು ಟೆಂಪಲ್ಸ್ ಲೊಕೇಟೆಡ್? ಇನ್ ಆಪ್ಷನ್ಸ್: ಎ ಮಂಡ್ಯ, ಬಿ ಹಾಸನ್, ಸಿ ಮೈಸೂರು, ಡಿ ಕೊಡಗು. ಬಿ ಹಾಸನ. ಶೋರ್ ಸರ್. ಲಾಕ್ ಮಾಡಲಾ? ಓಕೆ ಸರ್. ಕಾನ್ಫಿಡೆಂಟ್? ಎಸ್ ಸರ್. ಓಕೆ ಗುರುಗಳೇ, ಬಿ ಹಾಸನ್ ಲಾಕ್ ಮಾಡಿ. ರೈಟ್ ಆನ್ಸರ್. ಬೇಲೂರು ಹಳೆಬೀಡು ದೇವಸ್ಥಾನಗಳನ್ನ ಆಗಿನ ಕಾಲದಲ್ಲಿ ಯಾರು ಮಾಡಿದ್ದು? ಜಕಣಾಚಾರಿ ಅಂತ ಏನೋ ಕೇಳಿದ್ದೆ ಸರ್, ಬಟ್ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ ಸರ್. ಹೊಯ್ಸಳ ರಾಜರು. ವೆರಿ ಗುಡ್. ಎನಿವೆ 80,000 ರೂಪಾಯಿ ಗೆದ್ದಿದ್ಯಾ? ಓಕೆ ಸರ್. 80,000 ರೂಪಾಯಿ ಎಷ್ಟು ಮುಖ್ಯ ನಿನಗೆ ಈ ಹಣ? 80,000 ರೂಪಾಯಿ ಎಷ್ಟು ಮುಖ್ಯ ಅಂದರೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ, ನನ್ನ ಚಾರ್ಟರ್ಡ್ ಅಕೌಂಟ್ ಕಂಪ್ಲೀಟ್ ಮಾಡ್ಬೋದು, ಅದು ನಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೋಬೋದು, ನನ್ನ ಮನೆತನ ಸರಿ ಮಾಡ್ಕೋಬೋದು, ನನ್ನ ತಮ್ಮನ ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು. ಏನೇ ಬಂದರೂ ನಿನಗೆ ಉಪಯೋಗ ಆಗುತ್ತೆ. ಎಸ್ ಸರ್. ಅಲ್ವಾ? ಎಸ್ ಸರ್. ಚೆನ್ನಾಗಿಲ್ಲ? ಎಸ್ ಸರ್. ಥ್ಯಾಂಕ್ ಯು ಸರ್. ಅಜ್ಜಿ 80,000 ಗೆದ್ದಿದ್ದಾರೆ. ಮಸ್ತಾಗಿ ಬಿಡ್ತು ಬಿಡ್ರಿ. ಎಲ್ಲ ಉಂಡು ಉಳಿತೈತಿ ಬಿಡ್ರಿ. ಅಷ್ಟೊಂದು ಎಲ್ಲ ಉಂಡು ಉಳಿತೈತಿ ಬಿಡ್ರಿ. ಎಲ್ಲ ಉಳಿಯುತ್ತಾರೆ. ಓಕೆ ಜಹೀರುದ್ದೀನ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. 1,60,000 ರೂಪಾಯಿಗೆ ಎಲ್ಲಿದೆ? ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್? ಇನ್ ಆಪ್ಷನ್ಸ್: ಎ ಮುಖೇಶ್ ಅಂಬಾನಿ, ಬಿ ವಿಜಯ್ ಮಲ್ಯ, ಸಿ ಅಜೀಂ ಪ್ರೇಮ್ಜಿ, ಡಿ ರತನ್ ಟಾಟಾ. ಟೈಮ್ ಓಡ್ತಾ ಇದೆ. ಎ ಮುಖೇಶ್ ಅಂಬಾನಿ.
ಶೋರ್ ಶೋರ್ ಸರ್. ಕಾನ್ಫಿಡೆಂಟ್ ಎಸ್ ಸರ್. ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ ಗುರುಳೆ, ಲಾಕ್ ಎ ಮುಖೇಶ್ ಅಂಬಾನಿ. ಅಜಯ್, ನಿಮ್ಮ ಮೊಮ್ಮಗ ಈಗ ಲಕ್ಷಾಧೀಶ. ರೈಟ್ ಆನ್ಸರ್. ಹಾ, ವಿಜಯ ಮಲ್ಯ ಯಾವುದು? ವಿಜಯ ಮಲ್ಯ ಫ್ಲೈಟ್ ಸರ್, ಕಿಂಗ್ ಫಿಶರ್. ಕಿಂಗ್ ಫಿಶರ್ ಇಂಡಸ್ಟ್ರೀಸ್, ಯು ಬಿ ಗ್ರೂಪ್ಸ್ ಅಂತಾರೆ ಅದಕ್ಕೆ. ಅಜೀಂ ಪ್ರೇಮ್ಜಿ ಅವರು? ಅಜಿಮ್ ಪ್ರೇಮ್ಜಿ ಹೆಸರು ಕೇಳಿದ್ದೀನಿ ಸರ್, ಅವ್ರ ಇಂಡಸ್ಟ್ರಿ ಅಂತ. ವಿಪ್ರೋ. ವಿಪ್ರೋ ಸರ್. ಓಕೆ. ರತನ್ ಟಾಟಾ. ಆಮೇಲೆ ಇನ್ನೊಂದು ರತನ್ ಟಾಟಾ ಅವರು? ಟಾಟಾ ಕಂಪ್ನಿ. ಟಾಟಾ ಕಂಪನೀಸ್. ಮೊನ್ನೆ ಅವ್ರು ರಿಟೈರ್ಮೆಂಟ್ ಆದ್ರು ಸರ್. ಎಸ್. ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ಇನ್ನೊಬ್ರು ಅವ್ರ ಬ್ರದರ್ ಇದಾರೆ ಸರ್. ಎಸ್, ಅನಿಲ್ ಅಂಬಾನಿ. ಇನ್ನು ಇಲ್ಲಿಂದ ಎಷ್ಟು ಗೆಲ್ಬೋದು ಅಂತ ಅನ್ಕೊಂಡಿದ್ದಾರೆ? ಮಿನಿಮಮ್ ಗ್ಯಾರಂಟಿ? ನನ್ನ ಟ್ಯಾಲೆಂಟ್ ಎಲ್ಲಿವರೆಗೂ ಲಿಮಿಟ್ ಅಂತ ಅಲ್ಲಿವರೆಗೂ ಗೆಲ್ತೀನಿ ಸರ್. ನನ್ನ ಟ್ಯಾಲೆಂಟ್ ಮ್ಯಾಕ್ಸಿಮಮ್ 2 crore ಅಂತೂ ಗೆಲ್ಲಕ್ಕಾಗಲ್ಲ. 2 crore ಇಲ್ಲ ಗೇಮ್ಲೆಲ್ಲ. ಅದಕ್ಕೆ ಮಿನಿಮಮ್ ಅಂತ 1 crore ಟ್ರೈ ಮಾಡಿ. ಓಕೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 2ನೇ ಸೇಫ್ ಅಂತದ ಪ್ರಶ್ನೆ, ಚೆನ್ನಾಗಾಡಿ. 10ನೇ ಪ್ರಶ್ನೆ 3,20,000 ರೂಪಾಯಿಗೆ ಎಲ್ಲಿದೆ? ಮಾರ್ಚ್ 2013ಕ್ಕೆ ಅನ್ವಯಿಸುವಂತೆ ಈ ಕೆಳಗಿನವರಲ್ಲಿ ಯಾರು ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದಾರೆ? ಆಸ್ ಆಫ್ March 2013, who among the following is the Chief Minister of Gujarat? Options: A. Tarun Gogoi, B. Narendra Modi, C. Akhilesh Yadav, D. Nitish Kumar. ಟೈಮ್ ಓಡ್ತಾ ಇದೆ. ಬಿ. ನರೇಂದ್ರ ಮೋದಿ. ಶೋರ್? ಶೋರ್ ಸರ್. ಕಾನ್ಫಿಡೆಂಟ್? ಎಸ್ ಸರ್. ಓಕೆ ಗುರುಳ, ಲಾಕ್ ಬಿ ನರೇಂದ್ರ ಮೋದಿ. ಗೊಗೊಯ್ ಯಾವ ಊರಿನವರು? ತರುಣ್ ಗೊಗೊಯ್ ಗೊತ್ತಿಲ್ಲ ಸರ್, ಬಟ್ ನರೇಂದ್ರ ಮೋದಿ ಅಂತ ಪಕ್ಕಾ ಗೊತ್ತು ಸರ್. ತರುಣ್ ಗೊಗೊಯ್ ಅವರು ಅಸ್ಸಾಂ ಓಕೆ ಸರ್ ಮುಖ್ಯಮಂತ್ರಿಗಳು. ಅಖಿಲೇಶ್ ಯಾದವ್ ಉತ್ತರ ಪ್ರದೇಶ್. ಕರೆಕ್ಟ್. ನಿತೀಶ್ ಕುಮಾರ್ ಅದು ಗೊತ್ತಿಲ್ಲ ಸರ್, ಬಿಹಾರ್ನವರು. ಎಸ್ ಸರ್. ಸೊ ನರೇಂದ್ರ ಮೋದಿ ಅವರು ಗುಜರಾತ್ನವ್ರು ಸರ್. ರೈಟ್ ಆನ್ಸರ್. ಖುಷಿ ಆಯ್ತಾ? ಬೈಕ್ ಬರುತ್ತೆ. ಬೈಕಾ? ಅಜ್ಜಿ ಪರ್ಮಿಷನ್ ಕೊಟ್ರೆ. ಅಜ್ಜಿ ಪರ್ಮಿಷನ್ ಕೊಟ್ರೆ ನೋಡ್ರಿ ಅವ್ರಿಗೆ ಎಷ್ಟು ಖುಷಿ ಆಯ್ತು. ಅಜ್ಜಿ ಮತ್ತೆ ಗೆದ್ರು 3,20,000. ಇನ್ನೊಂದು ಲೈಫ್ ಹಾಗೆ ಉಳಿಸ್ಕೊಂಡಿದ್ದೀರಿ. ಎಸ್ ಸರ್. ಹುಷಾರಾಗಾಡ್ರಿ. ಎಸ್ ಸರ್. ಇದೇ ಖುಷಿ, ನಾನು ಚೆಕ್ ಬರೀತೀನಿ. ಓಕೆ ಸರ್. ಆಕ್ಚುಲಿ ನಿಮಗೆ ಬೇಡ್ರಿ, ಬನ್ರಿ ಅವ್ರಿಗೆ ಕೊಡ್ರಿ, ಬನ್ರಿ. ಬನ್ನಿ, ಇನ್ನು ಗೆಲ್ಲೋದಿದೆ. ವೆರಿ ಗುಡ್. ವೆಲ್ಕಮ್ ಬ್ಯಾಕ್. ಹಾಟ್ ಸೀಟ್ ಇದ್ದಾರೆ ಜಹೀರುದ್ದೀನ್ ದಾವಣಗೆರೆ ಅವರು. ಜಹೀರುದ್ದೀನ್, ಒಂದು ಡೈಲಾಗ್ ನಿಮ್ಮ ಬಾಯಿದ ಕೇಳ್ಬೇಕಂತ ಕೇಳಿ. ಜಾಕಿ ಫಿಲಮ್ ಇಂದ, ನಮ್ಮ ಲೈಫಲ್ಲಿ ದೀಪಾವಳಿ ಬರುತ್ತೆ, ನಾವು ಪಟಾಕಿ ಹೊಡಿತೀವಿ, ಅದು ನಿಮ್ಮ ಬಾಯಿದ ಕೇಳ್ಬೇಕು. ಓಕೆ, ನಮ್ಮ ಲೈಫಲ್ಲೂ ದೀಪಾವಳಿ ಬರುತ್ತೆ, ಪಟಾಕಿ ಯಾವಂದೇ ಆಗಿರಲಿ ಹಚ್ಚೋರು ನಾವಾಗಿರ್ಬೇಕು. ಆದರೆ ನಿಮ್ಮ ಲೈಫಲ್ಲೂ ದೀಪಾವಳಿ ಬಂದಿದೆ, ಪಟಾಕಿ ಹೊಡಿ. ಪಟಾಕಿ ಬೇರೆಯವ್ರದ್ದಾಗಬೇಕಾಗಿಲ್ಲ, ನಿಮ್ಮದೇ ಆಗಿದೆ. ಸರ್. ವೆರಿ ಗುಡ್ ಜಹೀರುದ್ದೀನ್, ಚೆನ್ನಾಗಿ ಆಡ್ತಿದ್ದೀರಾ. ಮುಂದಿನ ಪ್ರಶ್ನೆಗೆ ಹೋಗೋಣ, ಚೆನ್ನಾಗಾಡ್ರಿ. ಓಕೆ ಸರ್. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ 6,40,000 ರೂಪಾಯಿಗೆ ಎಲ್ಲಿದೆ? ಈ ಕೆಳಗಿನ ಯಾವ ಹಾವಿನ ಜಾತಿ ತನ್ನ ಮೊಟ್ಟೆಯನ್ನಿಡಲು ತನ್ನದೇ ಗೂಡನ್ನು ನಿರ್ಮಾಣ ಮಾಡುತ್ತದೆ? Which of these is the only species of snake that builds its own nest to lay eggs? In options: A. Kere havu, B. Hebba havu, C. Kalinga sarpa, D.
ಮಂಡಲ ಡಿ ಮಂಡಲ ಹಾವು. ನೀನು ಕಾನ್ಫಿಡೆಂಟ್ ಆದರೆ ಲಾಕ್ ಮಾಡ್ತೀನಿ. ಇದು ಫ್ರೀ ಹಿಟ್ ಪ್ರಶ್ನೆ. ಉತ್ತರ ತಪ್ಪಾದ್ರೂ 3,20,000, ಸರಿ ಆದರೆ 6,40,000. ಇನ್ನೊಂದು ಲೈಫ್ ಲೈನ್ ಕೂಡ ಇದೆ. ನೀನು ಕಾನ್ಫಿಡೆಂಟಾಗಿ ಉತ್ತರ ಕೊಡ್ತಾ ಇದೆಯಾ ಅಲ್ಲ ಗೆಸ್ ಮಾಡ್ತಾ ಇದೆಯಾ? ಗೆಸ್ ಮಾಡಿದ್ದೀನಿ ಸರ್. ನಿನಗೆ ಈ ಪ್ರಶ್ನೆ ಬಗ್ಗೆ ಮಾಹಿತಿ ಇಲ್ಲ? ಇಲ್ಲ ಸರ್. ಟೈಮ್ ಲಿಮಿಟ್ ಎಲ್ಲ ಯೋಚನೆ ಮಾಡು. ನಿನ್ನ ಹತ್ರ ಇನ್ನೂ ಒಂದು ಲೈಫ್ ಲೈನ್ ಇದೆ. ಸಿ ಕಾಳಿಂಗ ಸರ್ಪ. ನೀನು ಕಾನ್ಫಿಡೆಂಟಾಗಿ ಲಾಕ್ ಮಾಡು ಅಂದರೆ ನಾನು ಲಾಕ್ ಮಾಡ್ತೀನಿ. ನೀನು ಕೊಟ್ಟರೆ ಆಪ್ಷನ್ ಸರಿಯೋ ತಪ್ಪು ನನಗೂ ಗೊತ್ತಿಲ್ಲ. ಆದರೆ ಮೊದಲು ಡಿ ಮಂಡಲ ಹಾವು ಅಂದೆ, ಈಗ ಸಡನ್ನಾಗಿ ಕಾಳಿಂಗ ಸರ್ಪ ಅಂತಿದೆಯಾ? ಲೈಫ್ ಲೈನ್ ಯೂಸ್ ಮಾಡಿ. ಶೋರ್? ಶೋರ್ ಸರ್. ಫ್ರೀಸ್ ಮಾಡಲಾ? ಎಸ್ ಸರ್. ಓಕೆ ಗುರುಳೆ, 50-50ನ ಫ್ರೀಸ್ ಮಾಡಿ. ಓಕೆ ಗುರುಳೆ, 2 ತಪ್ಪಾದ ಉತ್ತರಗಳನ್ನ ತೆಗೆದುಬಿಡಿ. ಕಾಳಿಂಗ ಸರ್ಪ ಮಾಡಿ ಸರ್. ನೀನು ಯಾವ ರೀತಿ ಈ ಉತ್ತರನ ಅನಲೈಸ್ ಮಾಡ್ತಿದ್ದೀವಿ? ಕಾಳಿಂಗ ಸರ್ಪ, ಗಂಡು ನಾಗರಾವು, ಕಾಳಿಂಗ ಸರ್ಪ. ಮಂಡಲ ಹಾವು ಅಂದರೆ ಮಣ್ಣಲ್ಲಿ ಸೇರ್ಕೊಂಡಿರುತ್ತೆ, ಅದು ಸರ್ ಮಂಡಲ ಹಾವು. ಸೊ ಯಾವುದನ್ನು ಲಾಕ್ ಮಾಡಲಿ? ಕಾಳಿಂಗ ಸರ್ಪ ಮಾಡಿ ಸರ್. ಶೋರ್ ಅಲ್ಲ? ಶೋರ್ ಸರ್. ನೀನು ಆವಾಗಲೇ ಮಂಡಲ ಹಾವು ಅಂತ ಕೂಡ ಹೇಳಿದ್ಯಾ, ಈಗ ಕಾಳಿಂಗ ಸರ್ಪ ಅಂತಿದ್ಯಾ. ಬಟ್ ಫೈನಲ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಕಾಳಿಂಗ ಸರ್ಪ ಸರ್. ನಾನು ಲಾಕ್ ಮಾಡ್ತೀನಿ, ಯಾಕಂದ್ರೆ ನಿನ್ನ ಹತ್ರ ಯಾವುದು ಲೈಫ್ ಲೈನ್ಸ್ ಇಲ್ಲ ಈಗ. Okay, sir. ಯಾವುದನ್ನು ಲಾಕ್ ಮಾಡಿ? ಕಾಳಿಂಗ ಸರ್ಪ. ಶೋರ್? ಶೋರ್ ಸರ್. ಕಾನ್ಫಿಡೆಂಟ್? ಕಾನ್ಫಿಡೆನ್ಸ್. ಫೈನಲ್ ಆನ್ಸರ್? ಎಸ್ ಸರ್. ವಿತ್ ಯುವರ್ ಪರ್ಮಿಷನ್? ಎಸ್ ಸರ್. ಓಕೆ ಗುರುಳೆ, ಲಾಕ್ ಸಿ ಕಾಳಿಂಗ ಸರ್ಪ. ಮೊದಲು ನೀನು ಅಂದಿದ್ದು ಮಂಡಲ ಹಾವು. ಉತ್ತರ ಬ್ರೇಕ್. ನನ್ನ ಹತ್ರ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಹಾಟ್ ಸೀಟ್ ಇದ್ದಾರೆ ಜಹೀರುದ್ದೀನ್. ಬ್ರೇಕಿಗೆ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಈ ಕೆಳಗಿನ ಯಾವ ಹಾವಿನ ಜಾತಿ ತನ್ನ ಮೊಟ್ಟೆಯನ್ನಿಡಲು ತನ್ನದೇ ಗೂಡನ್ನು ನಿರ್ಮಾಣ ಮಾಡುತ್ತದೆ? ಅವರಿಗೆ 4 ಆಪ್ಷನ್ ಇತ್ತು. 50-50 ಲೈಫ್ ಲೈನ್ ಬಳಸಿ 2 ತಪ್ಪಾದ ಉತ್ತರಗಳನ್ನ ತೆಗೆದು ಈಗ ಇರೋ 2 ಆಪ್ಷನ್ ಸಿ ಕಾಳಿಂಗ ಸರ್ಪ ಮತ್ತು ಡಿ ಮಂಡಲ ಹಾವು, 2ರಲ್ಲಿ ಕಾಳಿಂಗ ಸರ್ಪನ ಲಾಕ್ ಮಾಡಿದ್ದಾರೆ. ಕಾಳಿಂಗ ಸರ್ಪನ ಗೆಸ್ಸೇನಾ? ಗೆಸ್ ಸರ್. ರಾಂಗ್ ಅನಿಸ್ತಾ ಇದೆ, ತಪ್ಪು ಕೊಟ್ಟಿದ್ದೀನಿ ಅನಿಸ್ತಾ ಇದೆ. ಏಕೆ? ಗಂಡು ನಾಗರಾವ್ ಸರ್, ಅದು ಕಾಳಿಂಗ ಸರ್ಪ ಅಂದ್ಕೊಂಡಿದ್ದೀನಿ ಸರ್. ಕಾಳಿಂಗ ಸರ್ಪ ಅಂದರೆ ಪ್ರಶ್ನೆ ಕೇಳಿದ ಮೇಲೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ಏನಂದರೆ ಅವರ ಆಶೀರ್ವಾದ, ಎಲ್ಲರ ಆಶೀರ್ವಾದ. ರೈಟ್ ಆನ್ಸರ್. ನಾವು ಯಾವಾಗಲೂ ಹೇಳಿದ್ವಿ, ಕನ್ಫ್ಯೂಷನ್ ಇದ್ದರೆ ಲೈಫ್ ಲೈನ್ ಬಳಸು, ನಂತರ ಹುಷಾರಾಗಾಡಿ, ಯಾಕಂದ್ರೆ ನಿನಗೆ ಪ್ರತಿ 1,000 ಮುಖ್ಯ. ಎಸ್ ಸರ್. ಓಕೆ? ಓಕೆ ಸರ್. ಓಕೆ ಸರ್. ಚಪ್ಪಾಳೆ ಹೊಡಿರಿ, ಚೆಕ್ ಬರೆಯೋಣ. ಸೂಪರ್. ಇರ್ಲಿ ಆಟ ಇದೆ ಇನ್ನು. ಓಕೆ ಸರ್. 6,40,000 ಗೆದ್ದಿದ್ದಾನೆ ಅಜ್ಜಿ. ಸಂತೋಷ ರೀ. ಆಯ್ತಜ್ಜಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಇನ್ನೂ ಆಟ ಇದೆ ಮುಂದೆ. ಎಸ್ ಸರ್. ಓಕೆ? ಓಕೆ ಸರ್. ಸೊ ಒಂದ್ ಮಟ್ಟಿಗೆ ನೀನ್ ಡ್ರೀಮ್ ಕಂಪ್ಲೀಟ್ ಮಾಡಿದ್ಯಾ. Yes, sir. ಹಣನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋ. Thank you, ಓಕೆ? sir. ಚೆನ್ನಾಗಿ ಓದು. ಓಕೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಇದೇ ಜೋಶಲ್ಲಿ ಓಕೆ ಸರ್. ಚೆನ್ನಾಗಾಡು. ಎಸ್ ಸರ್. 12ನೇ ಪ್ರಶ್ನೆ 12,40,000 ರೂಪಾಯಿಗೆ ಗೆಲ್ಲಿದೆ. ಈ ಕೆಳಗಿನ ಯಾವ ಸ್ಮಾರಕದ ಕೇಂದ್ರ
ಗುಮ್ಮಟ ಆಧಾರ ಸ್ತಂಭಗಳಿಲ್ಲದ ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ದ ಸೆಂಟ್ರಲ್ ಡೋಮ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಮಾನ್ಯುಮೆಂಟ್ಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್ ಇನ್ ದ ವರ್ಲ್ಡ್ unsupported by pillars? In options: A. Taj Mahal, B. Jumma Masidi, C. Gola Gummata, D. Golden Temple. ನನ್ನ ಹತ್ರ ಯಾವುದೇ ಲೈಫ್ ಲೈನ್ ಇಲ್ಲ. ಸರಿಯಾದ ಉತ್ತರ 12,50,000. ತಪ್ಪಾದರೆ 3,20,000. ಈ ಪ್ರಶ್ನೆ ಬಗ್ಗೆ ನಿನಗೇನಾದರೂ ಮಾಹಿತಿ ಇದೆಯಾ? ಬೇರೆ ಆಪ್ಷನ್ಸ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆ ಆಪ್ಷನ್ಸ್ ಬಂದಿಲ್ಲ. ಸೊ ಕ್ವಿಟ್ ಮಾಡ್ತೀನಿ ಸರ್. ಶೋರ್? ಶೋರ್ ಸರ್. ಡೂ ವಾಂಟ್ ಟು ಟೇಕ್ ಚಾನ್ಸಸ್? ನೋ ಸರ್. ಉತ್ತರ ಸರಿಯಾದರೆ 12,50,000, ತಪ್ಪಾದರೆ 3,20,000, ಕ್ವಿಟ್ ಮಾಡಿದ್ರೆ 6,40,000. ಕ್ವಿಟ್ ಮಾಡ್ತೀನಿ ಸರ್. ಏನು ಐಡಿಯಾ ಅಲ್ವಾ? ಐಡಿಯಾ ಮಾಡಿ ಹೇಳ್ಬೋದು, ಬಟ್ ಅಕಸ್ಮಾತ್ ರಾಂಗ್ ಅಂದರೆ 3,20,000 ಆಗುತ್ತಲ್ಲ. ನಿನಗೆ ಯಾವ ಉತ್ತರ ಅಂತ ಅನ್ನಿಸ್ತದೆ? ಕ್ವಿಟ್ ಮಾಡ್ತೀನಿ ಸರ್. ಶೋರ್? ಶೋರ್ ಸರ್. ನೋ ಚಾನ್ಸ್? ನೋ ಚಾನ್ಸ್ ಸರ್. ಅನೌನ್ಸ್ ಮಾಡಲಾ? ಎಸ್ ಸರ್. ನಿನ್ನ ಪರ್ಮಿಷನ್ ಜೊತೆ? ಎಸ್ ಸರ್. ಓಕೆ ಗುರುಳೆ, ಜಹೀರುದ್ದೀನ್ ಆಟನ ಕ್ವಿಟ್ ಮಾಡ್ತಿದ್ದಾರೆ. ಕ್ವಿಟ್ ಮಾಡಿ. ಓಕೆ, ಈಗ ಹೆಂಗೂ ಕ್ವಿಟ್ ಆಗಿದೆ. ಯಾವ ಆಪ್ಷನ್ ಲಾಕ್ ಮಾಡ್ತೀಯಾ? ಗೋಳ ಗುಮ್ಮಟ ಮಾಡಿ. ಶೋರಾ? ಜುಮ್ಮಾ ಮಸೀದಿ ಮಾಡಿಬಿಡ್ರಿ ಸರ್. ಓಕೆ ಗುರುಳೆ, ಲಾಕ್ ಬಿ, ಜುಮ್ಮಾ ಮಸೀದಿ. ಇದೇ ರೀತಿ ಜೀವನದಲ್ಲಿ ನಿನ್ನ ಲೈಫಲ್ಲಿ ನೀನು ಕನ್ಫ್ಯೂಸ್ ಆಗಬೇಡ. ಇದು ರಾಂಗ್ ಆಪ್ಷನ್ನು. ಸರಿಯಾದ ಬಂದು ಗೋಳ ಗುಮ್ಮಟ. ಓಕೆ ಓಕೆ ಸರ್. ಜೀವನದಲ್ಲಿ ಯಾರು ರೈಟ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಹಿಂಗೆ ಬಾ ಮುಂದಕ್ಕೆ ಅಂತ ಹೇಳಲ್ಲ, ಹಂಗೆ ಬೇರೆ ಕಡೆನೇ ಹೋಗು ಅಂತ ಹೇಳ್ತಾರೆ. ಆದರೆ ನೀನು ಸರಿಯಾದ ರೀತಿಯಲ್ಲಿ ಮುಂದೋಗ ಕಲಿಬೇಕು. ಓಕೆನಾ? ಓಕೆ ಸರ್. ಕಮ್, ವೆಲ್ ಪ್ಲೇಡ್. ಅದನ್ನ ಕರ್ಕೊಂಬ. ನೀನು ಹಿಡ್ಕೊ, ನೀನು ಗೆದ್ದಿರೋದು. ಒಳ್ಳೇದಾಗಲಿ ಅಜ್ಜಿ. ಹಾಂ, ಅದನ್ನ ಗೆದ್ದಿದ್ದು ದೊಡ್ಡದಲ್ಲ. ಓಕೆ ಸರ್. ಅದನ್ನ ಯಾವ ರೀತಿ ಬಳಸ್ಕೋತೀಯಾ ಓಕೆ ಸರ್ ಅನ್ನೋದೇ ದೊಡ್ಡದು. ಓಕೆ ಓಕೆ, ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಹಾಕ್ತೀನಿ. ಆಲ್ ದಿ ಬೆಸ್ಟ್. ಬರ್ತೀನಿ.